ಫ್ರೆಂಡ್ಸ್, ಇವತ್ತು ದಿಢೀರ್ ರವೆ ಸಬ್ಬಕ್ಕಿ ಇಡ್ಲಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಇದಕ್ಕೆ ರವೆ ಹುರ್ಕೊಳ್ಳೋದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡು ಅದಕ್ಕೆ ನಾವು ಇಡ್ಲಿ ರವೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಗೋಲ್ಡನ್ ಕಲರ್ ಬರೋ ಥರ ಹುರ್ಕೋಬೇಕು. ಅದು ತಣ್ಣಗಾಗೋದ್ರೊಳಗಡೆ ಈ ಕಡೆ ನೈಲಾನ್ ಸಬ್ಬಕ್ಕಿ ಅಂತ ಬರುತ್ತಲ್ಲ, ಅದನ್ನು ನಾವು ಒಂದು ಹಾಫ್ ಆನ್ ಅವರು ಬಿಸಿನೀರಲ್ಲಿ ನೆನೆ ಹಾಕಬೇಕು. ನೋಡಿ, ಈ ರೀತಿ ಅದು ಫ್ಲಫಿ ಆಗುತ್ತೆ. ಇಷ್ಟೇ ಇದ್ರದ್ದು ಡಬಲ್ ಸೈಜ್ ಆಗೋದು. ಅದನ್ನು ನೆಕ್ಸ್ಟು ನಾವು ಇಡ್ಲಿ ಮೋಲ್ಡನ್ನು ಇಲ್ಲಿ ಸ್ಟೀಮಿಗೆ ಇಟ್ಕೊತಾ ಇದ್ದೀನಿ. ಅಷ್ಟರೊಳಗಡೆ ನಾನು ಹುಳಿ ಮೊಸರನ್ನ ಸ್ವಲ್ಪ ತೊಗೊಂಡು ಅದಕ್ಕೆ ಸ್ವಲ್ಪ ನೀರು, ಉಪ್ಪು, ಸ್ವಲ್ಪ ಚಿಟಿಕೆ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನೇನು ಹುರಿದಿದ್ನಲ್ಲ ರವೆ, ಅದನ್ನು ಹಾಕಿಬಿಟ್ಟು ಸ್ವಲ್ಪ ನೆನೆಸಿರುವಂಥ ಸಬ್ಬಕ್ಕಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ಸೋಡಾ ಹಾಕಿರೋದ್ರಿಂದ ಒಂದೇ ಕಡೆ ಮಿಕ್ಸ್ ಮಾಡ್ಕೋಬೇಕು. ಸೊ 2 ಕಡೆಯಿಂದ ಮಿಕ್ಸ್ ಮಾಡಿದ್ರೆ ಅದು ಏರ್ ಔಟ್ ಆಗುತ್ತೆ. ಸ್ವಲ್ಪ ಮಿಕ್ಸ್ ಮಾಡಿ ಒಂದು 10 ಮಿನಿಟ್ಸ್ ಆದಮೇಲೆ ಕಡೆ ಇಡ್ಲಿದು ಸ್ಟ್ಯಾಂಡ್ ರೆಡಿ ಆಗಿರುತ್ತೆ, ಸ್ಟೀಮ್ ಬಂದಿರುತ್ತೆ. ಅದಕ್ಕೆ ನಾವೇನು ರೆಡಿ ಮಾಡ್ಕೊಂಡಿರ್ತೀವಲ್ಲ ರವೆ ಸಬ್ಬಕ್ಕಿ ಇಡ್ಲಿ ಬ್ಯಾಟರು, ಅದನ್ನು ಹಾಕಿಬಿಟ್ಟು ಒಂದು 5 to 10 ಮಿನಿಟ್ಸ್ ಅದನ್ನು ಸ್ಟೀಮ್ ಮಾಡಬೇಕು. ಫ್ರೆಂಡ್ಸ್, ಇದು ದಿಢೀರ್ ರವೆ ಸಬ್ಬಕ್ಕಿ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸ್ ಕೊಡೋದಕ್ಕೆ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೋಡಾ ಹಾಕಲೇಬೇಕು ಫ್ರೆಂಡ್ಸ್. ಇದು ದಿಢೀರ್ ರವೆ ಸಬ್ಬಕ್ಕಿ ಇಡ್ಲಿ ಆಗಿರೋದ್ರಿಂದ ಇದಕ್ಕೆ ಮೊಸರು ಮತ್ತು ಸೋಡಾ ಕಂಪಲ್ಸರಿ ಹಾಕಲೇಬೇಕು. ಆವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇದು 5 to 10 ಮಿನಿಟ್ಸ್ ಆದಮೇಲೆ ಈ ರೀತಿ ರೆಡಿ ಆಗುತ್ತೆ. ಇದನ್ನು ಬಿಸಿ ಬಿಸಿ ಸರ್ವ್ ಮಾಡಬೇಕು ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈ ಸಂಜೆ ಟೈಮು ಮಕ್ಕಳಿಗೆ ಹಾಲು ಜೊತೆ ಇದನ್ನು ಕೊಡಿ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸಬ್ಬಕ್ಕಿ ಬೇಸಿಗೆಗೆ ತುಂಬ ಒಳ್ಳೆಯದು. ಈ ರೀತಿ ಫಾರ್ಮಲ್ಲಿ ಸಬ್ಬಕ್ಕಿನ ಕೊಡೋದ್ರಿಂದ ಮಕ್ಕಳಿಗೆ ಅದು ಗೊತ್ತಾಗೋದೇ ಇಲ್ಲ ನಾವು ಹಾಕಿದ್ದೀವಿ ಅಂತ. ಒಂದು ಸಲ ಈ ರೆಸಿಪಿನ ಮನೆಯಲ್ಲಿ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಫ್ರೆಂಡ್ಸ್, ಇದ್ರದ್ದು ಕಂಪ್ಲೀಟ್ ಡೀಟೇಲ್ ವಿಡಿಯೋ ಬೇಕು ಅಂತಂದರೆ ನನ್ನ ರೇಖಾ ಚೆನ್ನಾಗಿರೋ ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ಕಂಪ್ಲೀಟ್ ವಿಡಿಯೋನ ನೋಡಿ. ಇನ್ನೂ ಒಳ್ಳೆ ರೆಸಿಪೀಸು ನನ್ನ ಚಾನಲಲ್ಲಿ ಇರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.